ಇವತ್ತೇನು ಪಟ್ಟಣ ಪಂಚಾಯತಿಗೆ ಮಳಿಗೆಗಳು ನೀವು ನೋಟಿಸ್ ಬೋರ್ಡ್ ಹಾಕಿದ್ರೆ ಇವು ಹರಾಜು ಹಾಕ್ತೀವಂತ ಯಾಕೆ ಹರಾಜು ಹಾಕಲಿಲ್ಲ ಕೇಳ್ತೀನಿ, ಶಾಸಕರಿಗೆ ಕೇಳ್ತೀವಿ, ಇವ ಕೇಳ್ತೀವಿ. ನೀವು ಹರಾಜು ಹಾಕಿದ್ರೆ ಪಟ್ಟಣ ಏನು ತಾಲೂಕು ಪಂಚಾಯತಿಗೆ ಮಳಿಗೆಗಳು 25-30 ಮಳಿಗಿದ್ದಾವೆ, ಯಾರೋ ಒಬ್ಬರಿಗೆ ಹೆಸರಿಗಿದ್ದಾವೆ, ಯಾರೋ 3ನೇ 4ನೇ ಇವತ್ತು ಅಲ್ಲಿ ಕೆಲಸ ಮಾಡ್ತಿದ್ವಿ. ನೀವು ಹರಾಜು ಹಾಕಿದ್ದು ನಿಮ್ಗೆ ಖುಷಿ ಆಯಿತು, ಹರಾಜು ಹಾಕ್ತಾರೆ ಬಿಡಪ್ಪ, ಬೇರೆಯವ್ರಿಗೆ ಯಾರಿಗಾದ್ರು ಸಿಗಲಿ, ಬೇರೆಗೆ ಕೆಲಸ ನಿರುದ್ಯೋಗಿ ಇರ್ತಕ್ಕಂಥ ಯುವಕರು ಭಾಳಷ್ಟು MA B.Ed ಮಾಡ್ಕೊಂಡು ಅಲಿತಾ ಇದ್ದಾರೆ, ಅವ್ರಿಗಾದ್ರು ಸಿಗುತ್ತೆ ಅಂತ ನಾವಾದ್ರು ನಿರೀಕ್ಷೆ ಇಟ್ಕೊಂಡಿದ್ವಿ, ಅದಾಗಲೇ ಇಲ್ಲ. ಏನು ಕೋರ್ಟ್ ಕೇಸ್ ಹಾಕಿಲ್ಲ, ಆ ಕೋರ್ಟ್ನ ಕೇಸ್ ಹಾಕಿ ಇವಾಗ ಕೇಳಿದ್ರೆ ಸರ್ ಕೋರ್ಟ್ನಾಗ ಲಾಯರ್ ಇರೋ ನಮ್ಮ ಸ್ನೇಹಿತರು ಏನಣ್ಣ ಅಂತ ಕೇಳಿದ್ರೆ ಅಣ್ಣ ಯಾರು ಬಂದೇ ಇಲ್ಲ ಅವರು ಅಂತ. ಇಲ್ಲಿ ಏನೋ ಒಳಗೆ ಒಪ್ಪಂದ ಮಾಡ್ತಿದ್ದಾರೆ, ಯಾರ ಹತ್ರ MLA ಮಾಡ್ತಿದ್ದಾರೆ. ಈಗ ಆ ಪಟ್ಟಣ ಏನು ತಾಲೂಕು ಪಂಚಾಯತಿ ಮಳಿಗಳಿಗೆ ಹರಾಜು ಹಾಕೋ ಸಂದರ್ಭದಲ್ಲಿ ಅವ್ರು ಕರೆಸಿ ಒಳ ಒಪ್ಪಂದ ಮಾಡ್ಕೊಂಡು ಇವತ್ತು ಅವನ್ನ ಯಾವುದು ಹರಾಜು ಇಲ್ಲದೆ ಇದು ಬೇಕಾ ಶಾಸಕರಿಗೆ? ಅದು ಉತ್ತರ ಕೊಡುವ ಶಾಸಕರು ಇಂಥವೆಲ್ಲ ಮಾಡ್ತಿದ್ದಾರೆ. ಆಮೇಲೆ ಕಾಮಗಾರಿ ಇವತ್ತು ಒಂದು ಸರ್ಕಾರಿ ಸಂಸ್ಥೆ ಏಜೆನ್ಸಿ ಇದೆ KRDL ಅಂತ, ಹೌದಾ? ಆ ಸಂಸ್ಥೆಗೆ ನೀವು ಕಾಮಗಾರಿ ಕೊಡದಲ್ಲೇ ಒಂದು ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಒಂದು ಕಾಮಗಾರಿ ಆಯಿತು. ತಮಗೆ ಗೊತ್ತಿದ್ದಂಗೆ ಆಸ್ಪತ್ರೆ ರಸ್ತೆ ಅವತ್ತು ನಾನು ವೀಕ್ಷಣೆ ಮಾಡುವ ಸಂದರ್ಭದಲ್ಲಿ ಸಾಹೇಬ್ ರಾಮಣ್ಣವರು ಬಂದರು. ಅವತ್ತು ನಾವು ಅತ್ಯಂತ ಕಳಪೆ ಗುಣಮಟ್ಟದ ಕಾಮಗಾರಿ ಆಗಿದೆ ಅಲ್ವಾ ಸರ್? ನಾವು ಇವ್ರ ಜೊತೆಗೆ ಇನ್ಸ್ಪೆಕ್ಷನ್ ಮಾಡಿದ್ವಿ. ಅದು ಯಾರಿಗೆ ಕೊಡ್ತಾರೆ? ಲ್ಯಾಂಡ್ ಆರ್ಮಿ ಕೊಡೋ ಅಂತನ್ನ ಬೆಂಗಳೂರು ಯಾವುದೋ ಒಂದು ಲ್ಯಾಂಡ್ ಆರ್ಮಿಯಲ್ಲಿ ಯಾರಿಗೂ ಅವ್ರಿಗೆ ಬೇಕಾದಂಥ ಇಲ್ಲಿ ಶಾಸಕರಿಗೆ ಬೇಕಾಗಂತ ಅನುಕೂಲ ಆಗೋಂಥ ರೀತಿಯಲ್ಲಿ ಕೊಟ್ಟು ಕಳಪೆ ಮಾಡಿದ್ರು. ಅದೊಂದು ಕಾಮಗಾರಿ. ಮತ್ತು ತಾಲೂಕು ಆಫೀಸ್ ಮುಂದೆ ಒಂದು ಡ್ರೈವ್ ಮಾಡಿದ್ದಾರೆ. ಅದು ಆ್ಯಕ್ಚುಲಿ ಒಂದು ಏಜೆನ್ಸಿ ಇದೆ, ಲ್ಯಾಂಡ್ ಆರ್ಮಿ ಏಜೆನ್ಸಿ. ಇವತ್ತು ಕೇಳಿ ನೀವು ಜಗಳೂರು ತಾಲೂಕಿಗೆ ಒಂದಿಬ್ಬರು AW ಇದ್ದಾರೆ, ಒಬ್ಬರು EO ಇದ್ದಾರೆ. ಸರ್ ನಿಮ್ಗೆ ಯಾರಾದ್ರೂ ಏಜೆನ್ಸಿ ಕೊಡ್ತಾರೆ ಕಾಮಗಾರಿ? ಇಲ್ಲ ಸರ್ ಕೊಡ್ತಿಲ್ಲ ನಮಗೆ ಅಂತ. ಇಲ್ಲಿ ನಮ್ಮ ಜೊತೆಗಿದ್ದಲ್ಲ ಹಿಂದೆ ಯಾರು ಸರ್ ಅಲ್ಲ, ನಮ್ಮ ಜಿಲ್ಲೆಗೆ ಇರ್ತಕ್ಕಂಥ ಏಜೆನ್ಸಿ ಕೊಡಲಿಲ್ಲ. ಅದು ಕೊಡಲಿಲ್ಲ ಅಂದರೆ ನೀವಲ್ಲಿ ಒಪ್ಪಂದ ಮಾಡ್ಕೊಂಡು ಪರ್ಸೆಂಟೇಜ್ ತಗೊಂಡಿದ್ದೀರಿ, ಖಾತೆ ಕಾಮಗಾರಿ ಮಾಡಿ. ಇದು ಬೇಕಾ ನಿಮಗೆ? ತಾಲೂಕು ಆಡಳಿತ ಕುಸಿದು ಬಿದ್ದು ಹೋಗಿದೆ. ಇವತ್ತು ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ ಸಬ್ ರಿಜಿಸ್ಟ್ರ್ ಯಾವುದೋ ಬರಲಿದ್ದಕ್ಕೆ SDAಗೆ ಒಂದು ಸಬ್ ರಿಜಿಸ್ಟ್ರ್ ಅಂತ ಕೊಟ್ಟಿದ್ದಾರೆ. SDA FD ಏನು ಅಲ್ಲ, ಯಾಕೆಂದರೆ ಎಲ್ಲ ಎದುರ್ಕೊಂಡ್ಬಿಟ್ಟಾರೆ. ಅಲ್ಲಿ ಬರಲ್ಲಪ್ಪ ನಾನು ಜಗಳೂರಿಗೆ ಎಲ್ಲ ಅಧಿಕಾರಿಗಳು ಇವತ್ತು ಉಸಿರು ಕಟ್ಕೊಂಡಿದ್ದಾರೆ. ಇವತ್ತೊಬ್ಬ ರಾಜು ಅಂತ, ರಾಷ್ಟ್ರಪತಿ ರಾಜು ಅಂತ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ಗೊತ್ತು, ನಮಗೂ ಗೊತ್ತು, ಅವ್ರ ತಂದೆರು. ಅವರೊಬ್ಬರು 3 ತಿಂಗಳು ಇಲ್ಲಿ ಕೆಲಸ ಮಾಡೋಕ್ಕೆ ಆಗಲಿಲ್ಲ. ಒಂದು 3 ತಿಂಗಳಿಗೆ ವರ್ಗಾವಣೆ ಮಾಡೋದು. ಎಲ್ಲದೂ ಫಾರ್ಮಾಲಿಟೀಸ್ ಮಾಡಿ, ಗೊತ್ತಾಗ ಫಾರ್ಮಾಲಿಟೀಸ್ ಮಾಡಿ, ಅದು ಫಾರ್ಮಾಲಿಟೀಸ್ ಮಾಡಿದ್ರೂ ಅವು ಏನು ಬೇಡ ಅನ್ನೋಂತ ಬಿಟ್ಟು ಓಡೋದು. ಅಂಥ ವಾತಾವರಣ ಜಗಳೂರು ಬೇಕಾಗಿದೆ. ಕೆಲಸ ಮಾಡಿ ಸ್ವಾಮಿ, ನೀವು ಶಾಸಕರಾಗಿ ನಮಗೇನು ಬೇಜಾರಿಲ್ಲ. ಇಬ್ಬರು ಭಾಳ ಹತ್ತಿರ ಸೋತಿದ್ದೀವಿ. ಇವರು 800 ಮಟ್ಟ ಸೋತಾರೆ.